ಅದು ಮತ್ತೆ ನಾವು ಹೊರಗಡೆ ಜಾತಿ 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 ಅಂತ ಬಡದಾಡ್ತಿರ್ತೀವಿ. ಅದು ಎಲ್ಲ ಬಿಟ್ಟುಬಿಡಿ, ಅದು ಏನಿಲ್ಲ, ಅದು ರಾಜಕೀಯ ಅದ. ಆದ್ರೆ ಈ ಮಠದಾಗ ಎಲ್ಲಾ ಧರ್ಮದವರು ಬರ್ತಾರ, ಎಲ್ಲಾ ಧರ್ಮದ ವಿಶೇಷ ಪೂಜೆ ಆಗ್ತೈತಿ, ಎಲ್ಲಾ ಧರ್ಮದ ವಿಶೇಷ ಪ್ರಸಾದ ಸಿಗ್ತೈತಿ. ನೀವು ಸೇವೆ ಮಾಡಕ್ ಬಂದಿರಿ ಈಗ? ಸೇವೆ ಮಾಡಿ ಪ್ರತಿ ವರ್ಷ 14 ವರ್ಷದಿಂದ ಬರಾಕುತ್ತಿ ನಾವು ಸೇವೆ ಮಾಡಾಕ. ಸೈಕ್ ಮಾಡ್ಬಿಟ್ರು ಅಣ್ಣ ನೋಡಿ. ಹಾ, 14 ವರ್ಷದಿಂದ ಸೇವೆ ಮಾಡಕ್ ಬರ್ತಾ ಇದಾರಂತೆ. ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತು ಮಹಾದಾಸೋಹದಲ್ಲಿದ್ದೀವಿ, ಅಜ್ಜನ ಜಾತ್ರೆಯ ಮಹಾದಾಸೋಹದಲ್ಲಿ. ಇವತ್ತು ಅಂದ್ರೆ ಜಾತ್ರೆ 2ನೇ ದಿನ. ಇವತ್ತು ಇಲ್ಲಿ ಮಿರ್ಚಿ ತಯಾರು ಮಾಡ್ತಾ ಇದ್ದಾರೆ ಅಜ್ಜನ ದಾಸೋಹದಲ್ಲಿ. ಲಕ್ಷ ಲಕ್ಷ ಮಿರ್ಚಿ ಸ್ವಾಮಿ, 1 ಅಲ್ಲ 2 ಅಲ್ಲ 100 ಅಲ್ಲ 1000 ಅಲ್ಲ, ಲಕ್ಷ ಲಕ್ಷ ಮಿರ್ಚಿ ತಯಾರು ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇವತ್ತು ನಾನು ಆ ಮಿರ್ಚಿ ಯಾವ ರೀತಿ ತಯಾರಾಗುತ್ತೆ, ಲಕ್ಷಗಟ್ಟಲೆ ಮಿರ್ಚಿ ತಯಾರಿಯ ಪೂರ್ವಭಾವಿ ಆಗಿರುತ್ತೆ ಅಂತ ತೋರಿಸೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಬನ್ನಿ ಹೋಗೋಣ ಸ್ನೇಹಿತರೆ. ನಾನು ಅಜ್ಜನ ಜಾತ್ರೆ ಮಿರ್ಚಿ ಸೇವಾ ಬಳಗದ ಜೊತೆಗಿದ್ದೀನಿ ಇವತ್ತು. ನೋಡ್ತಿರ್ಬೋದು ರಾಶಿ ರಾಶಿ ಮಿರ್ಚಿ ತಯಾರು ಮಾಡ್ತಾ ಇದ್ದಾರೆ ನಮ್ಮ ಮಿರ್ಚಿ ಸೇವಾ ಬಳಗದವರು. ಸರ್ ಹೇಳಿ ಸರ್, ಎಷ್ಟು ಹಿಟ್ಟು ಬೇಕಾಗುತ್ತೆ, ಎಷ್ಟು ಎಣ್ಣೆ ಬೇಕಾಗುತ್ತೆ, ಇದ್ರ ಇನ್ಫಾರ್ಮೇಶನ್ ಕೊಡಿ ಸರ್ ಒಂದು ಸ್ವಲ್ಪ. ಇದು ಪ್ರತಿ ವರ್ಷ ಮಿರ್ಚಿ ಸೇವಾ ಬಳಗ ಅಂತ ಮಾಡುತ್ತೆ. ಹಾ ಸರ್. ಈ ಮಿರ್ಚಿ ಸೇವಾ ಬಳಗ ಯಾವುದೇ ಜಾತಿ ಧರ್ಮ ಯಾವುದನ್ನು ಹೊರತುಪಡಿಸಿ ಎಲ್ಲ ಸಮಾನ ಮನಸ್ಕರು, ಹಿರಿಯರು ಕಿರಿಯರನ್ನು ಸೇರಿಕೊಂಡು ಇವತ್ತು ಲಕ್ಷಾಂತರ ರೂಪಾಯಿ ತಾವು ನೋಡಿರ್ಬೋದು. ನಿನ್ನೆನೆ 8 ಲಕ್ಷ ಭಕ್ತಾದಿಗಳು ಗವಿಮಠದ ಒಂದು ಜಾತ್ರಾ ರಥೋತ್ಸವಕ್ಕೆ ಬಂದಿದ್ರು. ಇವತ್ತು ಇನ್ನೂ ಅದಕ್ಕಿಂತ ಹೆಚ್ಚಾಗ್ತಾರೆ. ಯಾಕಂದ್ರೆ ರಥೋತ್ಸವಕ್ಕೆ 8 ಲಕ್ಷ ಬಂದರೆ ಅದು ಜಾತ್ರೆ ಅಂದ್ರೆ ಇಲ್ಲಿರುವಂಥ ಸುತ್ತ ನಿನ್ನೆ ಬಂದಂಥವ್ರು ಬೇರೆ ಬೇರೆ ಜೊತೆಗೆ ಇವತ್ತು ಹಳ್ಳಿ ನಮ್ಮ ಇಲ್ಲಿ ಭಾಗದಲ್ಲಿರುವಂಥ ಹಳ್ಳಿ ಜನರು ಕೂಡ ಹೆಚ್ಚಿಗೆ ಬರ್ತಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಗವಿಮಠದ ವಿಶೇಷ ಏನಂದ್ರೆ ವಿಶೇಷವಾಗಿ ಆ ಭಕ್ತಿ ಸೇವೆ. ಇಲ್ಲಿ ತ್ರಿದೋಸ ಇದೆ ನಮ್ಗೆ, ಇಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿದೆ, ಅನ್ನದಾಸೋದಿದೆ. ಇಲ್ಲೆಲ್ಲ ಭಕ್ತರು ಸೇರ್ಕೊಂಡು ಕಳೆದ ಒಂದು 3 ವರ್ಷದಿಂದ ಇಲ್ಲೇನು ಮಾಡ್ತಾ ಇದ್ದಾರೆ, ಎಲ್ಲ ಮಿರ್ಚಿ ಸೇವಾ ಬಳಗ ಒಂದು ಬಳಗ ಮಾಡಿಕೊಂಡು ಅನೇಕ ದಾನಿಗಳು ಕೊಡುವವರು ಸಾಕಷ್ಟು ಇದ್ದಾರೆ. ಕೇಳುವಂಥ ಮನಸ್ಥಿತಿಗಳು ಇಲ್ಲಿ ಅನೇಕ ಬಳಗ ಮಿತ್ರ ಏನು ಸ್ನೇಹಿತರ ಮಿತ್ರರೆಲ್ಲ ಸೇರಿಕೊಂಡು ಇವತ್ತು ದಾನಿಗಳಿಂದ ಮತ್ತೆ ಸ್ವತಃ ತಾವು ಕೂಡ ಒಂದು ದೇಣಿಗೆ ನೀಡೋದ್ರ ಮೂಲಕ ಲಕ್ಷಾಂತರ ಭಕ್ತರಿಗೆ ಲಕ್ಷಗಟ್ಟಲೆ ಮಿರ್ಚಿ ಅಂತ ಸೇವೆ ಅಂತ ನೀಡುವಂಥದ್ದು. ಯಾಕಂದ್ರೆ ಇದೇ ಒಂದು ಕಾನ್ಸೆಪ್ಟ್ ಯಾಕೆ ಬಂತಂದ್ರೆ ಇವತ್ತು ಉತ್ತರ ಕರ್ನಾಟಕ ಅಂದ್ರೆ ಅದು ಮಿರ್ಚಿಯಲ್ಲಿ ಅತ್ಯಂತ ಯಶಸ್ವಿಯಾದಂಥ ಮಿರ್ಚಿ ತಿನ್ನುವಂಥದ್ದು ಜಾಸ್ತಿ ಇದ್ದಾರೆ. ನೋಡಿ ನಾವು ಉತ್ತರ ಕರ್ನಾಟಕದವ್ರು ಅಂತಂದ್ರೆ ಮಿರ್ಚಿ ಮಂಡಕ್ಕಿ ತುಂಬಾನೇ ಫೇಮಸ್. ಹಂಗಾಗಿ ನಮ್ಮ ಮಿರ್ಚಿ ಬೆಳಗದವ್ರು ಮಿರ್ಚಿನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹೇಳಿ ಸರ್. ಈಗ ಮಿರ್ಚಿನೇ ಯಾಕೆ ವಿಶೇಷ ಅಂದ್ರೆ ಹೇಳಿದ್ರಿ, ಈಗ ನಾವು ಬೆಂಗಳೂರು ಕಡೆ ಹೋದಾಗ ಮಿರ್ಚಿ ಅಂದ್ರೆ ಅರ್ಥನೇ ಆಗಲ್ಲ ಅವ್ರಿಗೆ. ಹೌದು, ಅವ್ರಿಗೆ ಈರುಳ್ಳಿ ಬಜ್ಜಿ ಬೋಂಡ ಅಂದ್ರೆ ಅರ್ಥ ಆಗುತ್ತೆ. ಆದ್ರೆ ಉತ್ತರ ಕರ್ನಾಟಕ ವಿಶೇಷ ಏನಂದ್ರೆ ವಿಶೇಷ ಏನಂದ್ರೆ ಅದು ಮಿರ್ಚಿ. ಅದು ಮಿರ್ಚಿನೇ ವಿಶೇಷ ನಮ್ಮ ಆಹಾರ ಒಂದು ಖಾದ್ಯ ಆಗಿರೋದ್ರಿಂದ ಅವರಿಗೆ ಈ ಒಂದು ಸವಿರುಚಿಯನ್ನು ಉಣಬಡಿಸ್ಬೇಕಂತ ನಮ್ಮ ಮಿರ್ಚಿ ಸೇವಾ ಬಳಗ ಈ ಥರ ಹಮ್ಮಿಕೊಂಡಿದೆ. ಇದಕ್ಕೆ ಈಗಾಗಲೇ ಬೇಕಾದಂಥ ಎಲ್ಲ ಸಿದ್ಧತೆ ಹಿಂದಿನ ದಿನ ಮಾಡ್ಕೊಂಡ್ರೆ ರಾತ್ರಿನೇ ಸುಮಾರು ನಮ್ಮೆಲ್ಲ ಮಿರ್ಚಿ ಸೇವಾ ಬಳಗದವರು ರಾತ್ರಿಯಿಂದನೇ ಅಂದ್ರೆ ಇವತ್ತು ಮಿರ್ಚಿ ಸೇವೆ ಅಂತಂದ್ರೆ ಸಂತೋಷ್ ದೇಶಪಾಂಡೆ ಇರ್ಬೋದು, ನಮ್ಮ ರಮೇಶ್ ಚುಪ್ಪಾದ್ ಇರ್ಬೋದು, ಈ ಥರ ಅನೇಕ ಮುಖಂಡರು, ನಮ್ಮ ಶ್ರೀನಿವಾಸ್ ಸ್ಯಾಟಿ ಇರ್ಬೋದು, ಮುರುಗಪ್ಪ ಗಟ್ಟಿಮನೆ ಇರ್ಬೋದು, ಇಂಥ ಅನೇಕರು ಕೂಡ ಈ ಒಂದು ಮಿರ್ಚಿ ಸೇವಾ ಬಳಗ ನೋಡ್ರಿ. ಇಲ್ಲಿ ಯಾವುದೇ ವೃತ್ತಿ ಇಲ್ಲ ನೋಡ್ರಿ. ಇವರು ವೃತ್ತಿಯಲ್ಲಿ ಪತ್ರಕರ್ತರು, ನಾವು ಶಿಕ್ಷಕ, ಇವರು ಒಂದು ಖಾಸಗಿ ಶಾಲೆಯ ಮುಖ್ಯಸ್ಥರು, ವೈದ್ಯರು, ಈ ಥರ ಅನೇಕರು. ಇಲ್ಲಿ ನಾ ಹೇಳಿದೆ ಮೊದಲನೇ ಹೇಳಿದಾಗೆ ಇಲ್ಲಿ ಯಾವುದೇ ರೀತಿಯ ಹುದ್ದೆ ಜಾತಿ ಧರ್ಮ ಪಂಗಡ ಯಾವುದಿಲ್ಲ. ಇಲ್ಲಿ ಏಕಾಕಿರುವುದಂದ್ರೆ ಸೇವೆ. ಅದು ಏನಂದ್ರೆ ಮಿರ್ಚಿ ಸೇವೆ ಮಾಡ್ಬೇಕನ್ನೋ ಒಂದು ಭಕ್ತರ ಆಸೆಯ ಅವರ ಒಂದು ಅಭಿರುಚಿಯನ್ನು ಈಡೇರಿಸಬೇಕು ನಿಟ್ಟಿನಲ್ಲಿ ಮಿರ್ಚಿಯ ಸೇವೆಯನ್ನ ಈ ಥರ 5 ಲಕ್ಷ ಸರಿ ಇವತ್ತು ಕೂಡ ತಾವು ನೋಡಿ ಗಮನಿಸ್ತಾ ಇದ್ದಾರೆ. ಇಲ್ಲಿ ಅನೇಕ ಶಿಕ್ಷಕರು ಕೂಡ ಸರ್ಕಾರಿ ನೌಕರರು ಕೂಡ ಸೇವೆಯಲ್ಲಿ ಪಾಲ್ಗೊಂಡ್ರ. ಅದ್ರ ಉದ್ದೇಶ ಇಲ್ಲಿ ಮಠ ಅಂದ ಮೇಲೆ ಇಲ್ಲಿ ಸೇವೆ, ಅದು ಮಿರ್ಚಿ ಸೇವೆಯನ್ನು ಮಾಡ್ಬೇಕನ್ನೋ ಉದ್ದೇಶ ಇಲ್ಲಿ ಇದೆ. ಸರ್ ಹೇಳಿ ಸರ್, ಎಷ್ಟು ಈಗ ಒಂದು ಮಿರ್ಚಿ ಸೇವೆ ಮಾಡ್ಬೇಕಂದ್ರೆ ಪ್ರತಿ ವರ್ಷ ಇದ್ರದ್ದು ಮುಂಚೆ ಏನೇನು ಪ್ರಿಪ್ರೇಷನ್ ನಡೆಸ್ಕೊಂತೀರಿ ಅಂತ? ನಾವು ಇದು 1 ತಿಂಗಳ ಮುಂಚೆ ಎಲ್ಲ ಒಂದು ಸಭೆಯನ್ನು ಕರಿತೀವಿ. ಸುಮಾರು ಒಂದು 150ರಿಂದ 180 ಜನ ಎಲ್ಲ ಸ್ನೇಹಿತರು ಬರ್ತಾರೆ. ಎಲ್ಲರೂ ಸೇರಿಕೊಂಡು ಕಳೆದ ವರ್ಷ ಯಾವ ರೀತಿಯಾಗಿ ನಾವು ರೆಡಿ ಮಾಡಿದ್ವಿ ಮತ್ತು ಈ ವರ್ಷ ಏನೇನು ಮತ್ತೆ ರೆಡಿ ಮಾಡ್ಕೋಬೇಕು ಎಲ್ಲ ರೀತಿಯ ಯೋಜನೆಗಳನ್ನು ರೆಡಿ ಮಾಡ್ಕೊಂಡು ನಾವು ಈ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಸರ್ ಎಷ್ಟು ಹಿಟ್ಟು ಎಣ್ಣೆ ಎಷ್ಟು ಬೇಕಾಗುತ್ತೆ, ಇದ್ರದ್ದು ತಯಾರಿ ಹೆಂಗಿರುತ್ತೆ? ಈಗ ನಾವು ಈ ವರ್ಷ 11 ಬ್ಯಾರ್ಲ್ ಎಣ್ಣೆ ಹೇಳಿದ್ವಿ. 11 ಬ್ಯಾರ್ಲ್? ಹೌದೌದು, 11 ಬ್ಯಾರ್ಲ್ ಎಣ್ಣೆ. ಎಷ್ಟು ಲೀಟರ್ ಇಂದ ಸರ್ ಅದು? ಒಂದು ಬ್ಯಾರ್ಲ್ 100 ಲೀಟರ್ ಅಷ್ಟು ಹೋಗುತ್ತೆ. ಇಟ್ಟು ಸರ್ ಇಟ್ಟು 25 ಕ್ವಿಂಟಲ್. ಮತ್ತೆ ಬೇರೆ ಬೇರೆ ಜೀರಿಗೆ ಹಾಕ್ತೀರಿ, ಅದೆಲ್ಲ ಸೋಡಾ ಪುಡಿ ಅದೆಲ್ಲ 21 ಕ್ವಿಂಟಲ್ ಹೌದು ಒಟ್ಟಾರೆಯಾಗಿ. ಇದು ಸರ್ ಜೀರಿಗೆ ಇದೆಲ್ಲ ಸೋಡಾ ಪುಡಿ ಅದೆಲ್ಲ ಹಾಕ್ತಿರಲ್ಲ ಅದು ಇನ್ನೂ ನಮ್ಗೆ ಯಾವ್ದು ಲೆಕ್ಕ ಸಿಗಲ್ಲ. ನಾವು ಹಂಗೆ ಏನ್ ಮಾಡ್ತೀವಿ ಅಂದ್ರೆ ಒಂದು 20 ಕೆಜಿ 25 ಕೆಜಿ ಹಂಗ ತರ್ತಿರ್ತೀವಿ. ಮತ್ತೆ ಯಾವ ರೀತಿ ಹೋಗುತ್ತೆ ಆ ರೀತಿ ಮೇಲೆ ಅದು ಲೆಕ್ಕ. ಅಜ್ಜನ ಜಾತ್ರೆ ಅಂದ್ರೆ ಬಹಳ ಅದ್ಭುತವಾದಂಥದ್ದು. ಇಲ್ಲಿ ನಾವೆಲ್ಲರ ಏನೋ ಒಂದು ಸಣ್ಣ ಪುಟ್ಟ ಸೇವೆಯನ್ನ ಮಾಡೋರು ನಾವು. ಬಟ್ ಏನಂದ್ರೆ ಈ ಸೇವೆ ಮಾಡಕ್ ನಮ್ದು ಒಂದು ಪುಣ್ಯ. ಇಂಥ ಪುಣ್ಯ ನಮ್ಗೆ ಎಲ್ಲಿ ಸಿಗಂಗಿಲ್ಲ. ಸೇವೆ ಮಾಡೋದೇ ಪುಣ್ಯ. ಹೌದೌದು, ಅದು ದೊಡ್ಡ ಪುಣ್ಯ. ಅದು ನಾವು ಎಲ್ಲೆಲ್ಲ ಏನೇನೋ ಹೋಗ್ತೀವಂತ
ನಾವು ಅದಕ್ಕೆ ನಿನ್ನ ರಾತ್ರಿ 1 ಗಂಟೆ ಹೋಗಿವಿ ಮತ್ತೆ ಮುಂಜಾನೆ 5 ಗಂಟೆಗೆ ಇಲ್ಲಿ ನಾವು ಎಲ್ಲ ರೀತಿಯಿಂದ ರೆಡಿ ಮಾಡಕತ್ತೀವಿ ನೋಡಿ. ಈ ಮಿರ್ಚಿ ಸೇವೆಗೆ ನಾವು 5 ರಿಂದ 6 ತಂಡಗಳನ್ನು ಮಾಡಿರ್ತೀವಿ. 5 ರಿಂದ 6 ತಂಡಗಳು. ಬೆಳಗ್ಗೆ ಸಮಿತಿ 5 ರಿಂದ 8 ಗಂಟೆ ಬಾಣಸಿಗರ ತಂಡ, 8 ಗಂಟೆಯಿಂದ 10 ಗಂಟೆ, 10 ರಿಂದ 2 ಗಂಟೆ, 2 ರಿಂದ 6 ಗಂಟೆ, 6 ರಿಂದ 11 ಗಂಟೆ, ಇಷ್ಟು ಬೇರೆ ಬೇರೆ ತಂಡಗಳಿರ್ತಾವೆ. ಅವರು ಇಲ್ಲಿ ಎಲ್ಲ ಯಾರು ದುಡ್ಡು ಇಲ್ಲಿ ಸೇವೆ. ಸಿದ್ದೇಶ್ವರ ಮಹಾಸ್ವಾಮಿಗಳ ಪವಾಡ ಅಂದ್ರೆ ಸೇವೆ. ಇಲ್ಲಿ ನಾವ ಮಾಡೋದು, ನಾವ ಊಟ ಮಾಡೋದು, ಸೇವೆ ಮಾಡೋರು ನಾವೇ, ಊಟ ಮಾಡೋರು ನಾವೇ. ಬಾಣಿಸಿಗರೆಲ್ಲ ಎಲ್ಲಿಯವರು ಸರ್? ಎಲ್ಲಿಂದ ಕರ್ಕೊಂಡ್ ಬರ್ತೀರಾ? ಅಷ್ಟು ಜನ ಬೇಕಾಗುತ್ತಲ್ಲ. ಈಗ ಅವರು ವೃತ್ತಿಯಲ್ಲಿ ಅಡಿಗೆ ಮಾಡ್ತಿರ್ತಾರ, ಬೇರೆ ಬೇರೆ ವೃತ್ತಿ ಮಾಡ್ತಿರ್ತಾರ, ಅವರೆಲ್ಲ ಬಂದು ಇಲ್ಲಿ ಸೇವೆ ಮಾಡ್ತಾರೆ. ಹಳ್ಳಿಯಲ್ಲಿ ಈ ಕೊಪ್ಪಳ ಮತ್ತು ಕೊಪ್ಪಳ ಸುತ್ತಮುತ್ತಲ ಏನು ಹಳ್ಳಿಯವರು ಇರ್ತಾರ, ಅವ್ರು ಬಂದು ಇಲ್ಲಿ ಸೇವೆ ಮಾಡ್ತಾರೆ. ನಾವು ಸಮಯ ನಿಗದಿ ಮಾಡಿರ್ತೀವಿ ಅವ್ರಿಗೆ, ಈ ತಂಡ ಇಲ್ಲಿ ಬರ್ಬೇಕಂತೇಳಿ. ಬಹುಶಃ ಈಗ ನಮ್ಮ ಓತ್ಗೇರಿ ಅಂತೇಳಿ ಅಲ್ಲಿಂದ ಸುಮಾರು ಒಂದು 100 ಜನ ಬಂದು ಇಲ್ಲಿ ಸೇವೆ ಮಾಡ್ತಾರೆ. ಮಿರ್ಚಿ ಸೇವೆ. ಹೌದು, ಸೇವೆ ಮಾಡಕ್ಕೆ ಹೌದು, ಬರ್ತಾರೆ. ಅಲ್ಲಿಂದ 4 ದಿವಸ ಬಂದು ಇಲ್ಲಿ ಇದ್ದು ಎಲ್ಲ ಸೇವೆ ಮಾಡಿ ಹೋಗ್ತಾರೆ. ಅಂದ್ರೆ ಹೆಂಗ್ ಕರ್ಕೊಂಡ್ ಬರ್ತೀರಾ? ಅಂದ್ರೆ ಈಗ ಒಂದು ಊರಲ್ಲಿ ಒಂದು ತಂಡದ ಒಬ್ಬರು ಲೀಡರ್ ಮಾಡಿರ್ತೀವಿ, ಅವರು ಸೇವಕರ ಮಾಡಿರ್ತೀವಿ, ಅವರನ್ನು ಸಂಪರ್ಕ ಮಾಡ್ತೀವಿ. ಬಿಫೋರ್ ಹೋಗಿ ಹೇಳ್ತೀವಿ ಅವರಿಗೆ, ಅವ್ರು ಇಷ್ಟು ಜನ ಅಂತೇಳಿ ನಮ್ಗೆ ಲಿಸ್ಟ್ ಕೊಡ್ತಾರೆ, ಇಷ್ಟು ಜನ ನಾವು ಬರ್ತೀವಿ ಸೇವಕ ಅಂತ. ಅವ್ರಿಗೆ ಸಮಯ ನಿಗದಿ ಮಾಡ್ತೀವಿ. ಆ ಸಮಯಕ್ಕೆ ಬಂದು ಅವ್ರು ಸೇವೆ ಮಾಡಿ ತಮ್ಮೂರು ಪ್ರಸಾದ ಮಾಡಿ ತಮ್ಮೂರಿಗೆ ಹೋಗ್ತಾರೆ. ಸರ್ ಈ ವರ್ಷ ಎಷ್ಟು ಮಾಡ್ತಾ ಇದ್ದೀರಾ? ಈಗ ಸುಮಾರು 25 ಕ್ವಿಂಟಲ್ ನಾವು ಈಗ ಸ್ಟಾರ್ಟ್ ಮಾಡಿದ್ವಿ. ಅದು ಮತ್ತೆ 30 ತನಕ ಹೋಗ್ಬೋದು. ಅಲ್ಲ, ಮಿರ್ಚಿ ಅಂದಾಜು ಎಷ್ಟು ಆಗ್ಬೋದು? ಸುಮಾರು ಒಂದು 5 ರಿಂದ 6 ಲಕ್ಷ ಮಿರ್ಚಿ ಆಗ್ಬೋದು. ನೋಡಿ ಸ್ನೇಹಿತರೆ, 5 ರಿಂದ 6 ಲಕ್ಷ ಮಿರ್ಚಿ ಅಂತೆ. ಕಣ್ಣು ತುಂಬ್ಕೊಂಡು ನೋಡ್ಬೋದು. ಹಂಗೆ ದಾಸೋಹಕ್ಕೆ ಬಂದ್ರೆ ಇವತ್ತು ಹೊಟ್ಟೆ ಕೂಡ ತುಂಬಿಸ್ಕೋಬಹುದು. 5 ರಿಂದ 6 ಲಕ್ಷ ಬಿಸಿ ಬಿಸಿ ಮಿರ್ಚಿ ಎಷ್ಟೊತ್ತವರೆಗೂ ಹಾಕ್ತೀರಾ ಸರ್? ಈಗಿದು ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗಿದೆ, ರಾತ್ರಿ 11 ರಿಂದ 12 ಗಂಟೆ ಒಳಗೆ ಇರುತ್ತೆ ನಿರಂತರ. ಹೌದೌದು. ನಾವು ತಂಡಗಳನ್ನು ವಿಭಜನೆ ಮಾಡಿರ್ತೀವಿ ಮಾಡೋದಕ್ಕೆ. ಅವ್ರವ್ರು ಆ ಸಮಯಕ್ಕೆ ಅವ್ರು ಬಂದು ಅವ್ರು ಸೇವೆ ಮಾಡ್ತಾರೆ. ಈ ಜಾತ್ರೆ ವಿಶೇಷ ಅಂದ್ರೆ ಎಲ್ಲರೂ ಸೇವೆ ಮಾಡ್ತಾರೆ. ಇಲ್ಲಿ ಯಾರು ಪ್ರಸಾದ ಮಾಡಿ ಹೋಗಲ್ಲ, ಏನೋ ಒಂದು ಸೇವೆ ಮಾಡ್ತಾರೆ. ಶಿಕ್ಷಕರ ಬಳಗ ಬೆಳಗ್ಗೆ ಅಲ್ಲಿ ಮೇಲೆ ಏನು ಧಾರ್ಮಿಕ ಗೋಷ್ಠಿ ಐತಿ, ನಿನ್ನೆ ಅಲ್ಲಿ ಸ್ವಚ್ಛತೆ ಮಾಡಿ ಇಲ್ಲಿ ಬಂದರು. ಸೇವಾ ಕಾರ್ಯ ಎಲ್ಲ ಸ್ವಚ್ಛ ಮಾಡಿ ಇಲ್ಲಿ ಬಂದರು. ಆದ್ರೆ ಸೇವೆನೇ ಇದು, ಈ ಜಾತ್ರೆ ವಿಶೇಷ ಅಂದ್ರೆ ಸೇವೆ. ಹೌದೌದು. ಅದೆಲ್ಲ ಮಾಡಿ ಇಲ್ಲಿ ಬಂದಿದ್ದಾರೆ ಶಿಕ್ಷಕರೆಲ್ಲರೂ. ಇದೆಲ್ಲ ಅದೇ ಬಳಗ ಸರ್, ಇದೆಲ್ಲ ಶಿಕ್ಷಕರ ಬಳಗ. ಹೌದೌದು. ಗಾಂಧಿ ಬಳಗ ಶಿಕ್ಷಕರು ತತ್ವ ಸರ್. ಇದು ಸುಮಾರು 25 ಕ್ವಿಂಟಲ್ ಕಡ್ಲಿ ಹಿಟ್ಟು, ಹಸಿ ಕಡ್ಲಿ ಹಿಟ್ಟು. ಹೌದೌದು, 25 ಕ್ವಿಂಟಲ್. ಅದನ್ನ ನಾವು ಇಲ್ಲಿ ತಯಾರಿ ಮಾಡಿದ್ವಿ. ಇದು ಜೀರಿಗೆ, ಅಜವಾನ. ಹೌದೌದು, ಸುಮಾರು 1 ಕ್ವಿಂಟಲ್ ಹೋಗ್ತದೆ ಅಜವಾನ್. 1 ಕ್ವಿಂಟಲ್. ಉಪ್ಪು ಏನ್ ಸರ್ ನೀವು ಹೇಳಿದ್ರೆ ಬರೀ ಕ್ವಿಂಟಲ್ ಟನ್ ಅಂತಾನೆ ಹೇಳ್ತಾ ಇದೀರಿ. ಉಪ್ಪು ಮತ್ತೆ ಇದು ಸೋಡಾ ಪುಡಿ. ಸರ್ ಇದು ಸೋಡಾ ಪುಡಿ ಸರ್. ಸೋಡಾ ಪುಡಿ ಸ್ವಲ್ಪ ಹಾಕಪ್ಪ ಅಂತ ಸ್ವಲ್ಪ ಹಾಕ್ತಾರೆ. ಸ್ವಲ್ಪ 40 kg ಹೋಗ್ತದೆ. ಸ್ವಲ್ಪ ಅಂದ್ರೆ 40 kg ಬೇಕು. ಇದು ಹಿಟ್ಟು ಕಲಸೋದು ಸರ್. ಇದು ಹಿಟ್ಟು ಕಲಸೋದು ಸರ್. ಹಿಟ್ಟನ್ನ ಕೈಯಿಂದ ತಾನೇ ಸರ್ ಕಲಸೋದು? ಇಲ್ಲ. ಇಲ್ಲಿ ಸುಮಾರು 25 ಕ್ವಿಂಟಲ್ ಇರ್ತದೆ. ಕೈಯಿಂದ ಕಲಸಿದ್ರೆ ಏನಾಗಲ್ಲ. ಇದು ಮಷಿನ್ ಮಾಡಿದ್ವಿ ನಾವು ಹಿಟ್ಟು ಕಲಸೋದು. ಹಿಟ್ಟು ಕಲಸಕ್ಕೆ ಮಷಿನ್ ಅಲ್ಲಿ ಇಲ್ಲಿ ಹಾಕಿರ್ತೀವಿ. ಇಲ್ಲಿಂದ ಎಲ್ಲ ಕಡೆ ಕಳಿಸ್ತೀವಿ. ಇಲ್ಲಿಂದ ಬೇರೆ ಕಡೆ ಬರೋಣ. ಎಲ್ಲ ಎಲ್ಲಿಂದ ಹೆಂಗ್ ಅರೇಂಜ್ ಮಾಡ್ಕೊಂತೀರಿ? ಈಗ ಡೆಕೋರೇಷನ್ ಅಂಗಡಿಯಲ್ಲಿ ಅಡ್ವಾನ್ಸ್ ಹೇಳಿ ನಮ್ಗೆ ಏನ್ ಬೇಕು ಲಿಸ್ಟ್ ಮಾಡಿರ್ತೀವಿ. ಓಕೆ, ಆ ಲಿಸ್ಟ್ ಪ್ರಕಾರ ನಾವು ತಗೊಂಡ್ಬಿಡ್ತೀರಿ. ಎಷ್ಟು ಪಾತ್ರೆಗಳು ಬೇಕಾಗಿದೆ? ಈ ಕಡೆ ಏನಿದಾವಲ್ರಿ, ಇವು ಮಿರ್ಚಿಗೋಸ್ಕರ ಮಾಡಿಸಿರೋವು. ಮಿರ್ಚಿಗೋಸ್ಕರ? ಹೌದೌದು, ಸ್ಪೆಷಲ್. ಯಾಕೆ ಸರ್ ಇದು ಸ್ಪೆಷಲ್? ಇದು ಜಾಸ್ತಿ ಎಣ್ಣೆ ಹಿಡಿತದೆ. ದೊಡ್ಡ ಕಡೆ, ಬೇರೆ ಕಡೆ ಆದ್ರೆ ಸಣ್ಣ ಇರ್ತಾವ. ಓಕೆ, ಬಟ್ ಅದ್ರಲ್ಲಿ ಬಹಳಷ್ಟು ಮಾಡೋದಾಗಲ್ಲ. ಇದ್ರಲ್ಲಿ ಸುಮಾರು ಒಂದು 500 ಮಿರ್ಚಿ ಹಾಕ್ಬೋದು ನಾವು ಒನ್ ಟೈಮ್. ಸರ್ ಈ ಮಿರ್ಚಿ ಸೇವೆಗಂತಾನೆ ಮಾಡ್ತಿದ್ರ? ಮಿರ್ಚಿ ಸೇವೆಗಂತಾನೆ ಇರ್ತಕ್ಕಂಥ ಕಡೆಗಳು. ಗ್ರೇಟ್ ಸರ್. ಯಾವ ಹೋಟ್ಲಲ್ಲೂ ಇರಲ್ಲ ಸರ್ ಇಷ್ಟು ದೊಡ್ಡ ಕಡೆ ಇರಲ್ಲ. ಎಂತ ಹೋಟ್ಲಲ್ಲಿ ಇದ್ರು ಇಷ್ಟು ದೊಡ್ಡ ಕಡೆ ಬಳಸೋದೇ ವರ್ಷಕ್ಕೊಮ್ಮೆ ಸರ್. ಮತ್ತೆ ಮಿರ್ಚಿ ಆಗಿದ್ ಮತ್ತೆ ತೆಗೆದು ಇಟ್ಬಿಡ್ತೀವಿ. ಹಂಗೆ ಇಟ್ಬಿಡೋದು ಸರ್, ಪ್ರತಿ ವರ್ಷ ಬೇಕಿದು. ಗ್ರೇಟ್. ನೋಡಿ ಸ್ನೇಹಿತರೆ, ಮಿರ್ಚಿಗೋಸ್ಕರ ತಯಾರು ಮಾಡಿಸಿದಾರಂತೆ ಮಿರ್ಚಿ ಸೇವೆ ಬಳಗದವರು. ಇಷ್ಟು ದೊಡ್ಡ ಕಡಾಯಿ ನಾನು ಯಾವ ಹೋಟ್ಲಲ್ಲೂ, ಯಾವ ಸ್ಟಾರ್ ಹೋಟ್ಲಲ್ಲೂ ನೋಡಿಲ್ಲ, ಯಾವ ಸಣ್ಣ ಹೋಟ್ಲಲ್ಲೂ ನೋಡಿಲ್ಲ. ಇಂತ ಎಷ್ಟು ಕಡೆ ಮಾಡಿಸಿದ್ರ ಸರ್? ಸುಮಾರು 14 ಕಡೆ ಇದಾವೆ. ಈ ತರದ 14 ಕಡೆ ಮಾಡಿಸಿದ್ರ? ಪ್ರತಿ ವರ್ಷಕ್ಕೆ ಬೇಕು ಅಂತ? ಪ್ರತಿ ವರ್ಷಕ್ಕೆ ಬೇಕು. ಗ್ರೇಟ್. ಎಷ್ಟು ಲೀಟರ್ ಹಿಡಿಯುತ್ತೆ ಸರ್ ಇದು ಎಣ್ಣೆನ? 70-80 ಲೀಟರ್. ಗ್ರೇಟ್. ಒಂದ್ಸರಿ ಬಿಟ್ರೆ ಎಷ್ಟು ಮಿರ್ಚಿ ಬಿಡ್ಬೋದು ಸರ್? ಒಂದು 300 ಒಂದು 400 ತನಕ ಬರ್ತಾರೆ. 400 ಮಿರ್ಚಿ ಬಿಡ್ಬೋದು ಒಂದೇ ಸರಿಗೆ? ಅದೇ ಹೆಚ್ಚು ಕಡಿಮೆ ಮೇಲೆ ಒಂದೇ ಸೈಜ್ ಮಿರ್ಚಿ ಬಿಟ್ರೆ ಒಂದು 400 ಮಿರ್ಚಿ ಬರ್ತಾವೆ. ಬಿಡೋರು ಬೇರೆ ಬೇರೆ ಇರೋದ್ರಿಂದ ವೇರಿಯೇಷನ್ ಆಗ್ತದೆ.
ಮೆಣಸಿಕಾಯಿ ಮುರಿಯಕ್ಕೆ ಗಂಡ್ಮಕ್ಳು ಬಂದಾರ್ರಿ ನಮ್ಮೂರ್ಲಿದ್ದ. ಈಗ ಮಿರ್ಚಿಯನ್ನ ನಾವು ಆರ್ಡರ್ ಕೊಟ್ಟು ತರಿಸ್ತೀವಿ. ಹಸಿಮೆಣಸಿಕಾಯಿ ಹಸಿಮೆಣಸಿಕಾಯನ್ನ ಆರ್ಡರ್ ಕೊಟ್ಟು ತರಿಸಿ ಸುಮಾರು 21 ಕ್ವಿಂಟಲ್ ತರಿಸ್ತೀವಿ. ಈಗ ಇದನ್ನು ಬಳ್ಳಾರಿ ಡಿಸ್ಟಿಕ್ಕಿನ ಕೆಲವೊಬ್ರು ಭಕ್ತರು 10 ಕ್ವಿಂಟಲ್ ಇನ್ನು ಅವರ ತೊಗೊಂಬಂದು ಕೊಟ್ಟಾರ. ಸೇವೆ ಅದು ದುಡ್ಡಿಲ್ಲ, ದುಡ್ಡು ತಗೊಂಡಿಲ್ಲ. 11 ಕ್ವಿಂಟಲ್ ಹೌದೌದು, ಉಳಿಕಿದ್ದೆಲ್ಲ ನಾವು ಭಕ್ತರು ಕೊಟ್ಟಿದ್ದು. ಅವ್ರು ಅಲ್ಲಿಂದ ತೊಗೊಂಬಂದಾರ, ಬಳ್ಳಾರಿ ಜಿಲ್ಲೆಯಿಂದ ಇಲ್ಲಿ ತೊಗೊಂಬಂದು ಕೊಟ್ಟಾರ. ನೀನು ಗ್ರೇಟ್ ನೋಡಿ, ಬಳ್ಳಾರಿ ಜಿಲ್ಲೆ ಅಂತ ಭಕ್ತರು 10 ಕ್ವಿಂಟಲ್ ಮಿರ್ಚಿ ಕೊಟ್ಟಿದಾರಂತೆ. ಮಿರ್ಚಿ ಸೇವಾ ಬಳಗಕ್ಕೆ ಮಿರ್ಚಿ ಸೇವೆ ಮಾಡಿ ನಮ್ದು ಒಂದು ಕೈ ಇರ್ಲಿ ಅಂತ ಅವ್ರಿಗೆ ಆ ಮಿರ್ಚಿ ಏನ್ ಕೊಟ್ಟಿದಾರಲ್ಲ ಅಂತ ರೈತ ಭಕ್ತರಿಗೆ ಗೌಸಿದ್ದೇಶ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂಡಣ. ಇವರು ಓತಗೇರಿ ಅವರು ಪ್ರತಿ ವರ್ಷ ಬರ್ತಾರೆ. ಒಂದು 10 ವರ್ಷ ಸೇವಕ್ಕೆ 4 ಟ್ರ್ಯಾಕ್ಟರ್ ತಗೊಂಬಂದು ಒಂದು 200 ಜನ ಬರ್ತಾರೆ. ಬಂದು ಮಿರ್ಚಿ, ಹೌದೌದು, ಮಿರ್ಚಿ ಸೇವಕ್ಕೆ ಒಂದು 80 ಜನ ಹೆಣ್ಮಕ್ಳು ಮಿರ್ಚಿ ಬೇರೆ ಬೇರೆ ಕೆಲ್ಸಕ್ಕೆ ಬರ್ತಾರೆ. ಬಟ್ ಇವರು ಉಳಿಕಿದವರೆಲ್ಲ ಮಿರ್ಚಿ ಹಾಕೋಕ್ ಬರ್ತಾರೆ. ಹೌದೌದು, ಹೌದು. ಸರ್, ಇವ್ರನ್ನೆಲ್ಲ ನೀವು ಫಸ್ಟ್ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ತೀರಿ? ಇಲ್ಲ, ಅವರೇ ಇಲ್ಲಿ ಸೇವೆಗೆ ಬಂದವರು. ಅವರು ಇಲ್ಲಿ ಬಂದವರು, ಬಂದ ಮೇಲೆ ಅವರ ನಮ್ಮ ಸಂಪರ್ಕ ಆಯ್ತು. ಮಿರ್ಚಿ ಸೇವೆಗೆ ಅವ್ರು ಬರ್ತಾರೆ ಅಷ್ಟೇ. ಬೇರೆ ಸೇವೆಗೆ ಬಂದವರು ಮಿರ್ಚಿ ಸೇವೆಗೆ ಬರ್ತಾರೆ. ಜಾತ್ರೆಗಂತ ಹೌದೌದು, ಮೂರು ದಿವಸ ಇಲ್ಲೇ ಇರ್ತಾರೆ ಅವರು. 3 days ಇಲ್ಲೇ ಇರ್ತಾರೆ. ಬೇರೆ ಬೇರೆ ಸೇವೆ ಮಾಡ್ತಾರೆ, ಜೊತೆಗೆ ಮಿರ್ಚಿ ಸೇವೆ. ಇವತ್ತು ಮಾತ್ರ ಮಿರ್ಚಿ ಸೇವೆ ಮಾಡ್ತಾರೆ. ಡೇ ಅಂಡ್ ನೈಟ್ ಅವರು 4 ಟ್ರ್ಯಾಕ್ಟರ್ ತೊಗೊಂಡ್ಬರ್ತಾರೆ. ಸ್ವಂತ ಡಿಸೈಲು ತಾವೇ ಇಲ್ಲಿ ಎಲ್ಲ ಕೆಲಸನೂ ಮಾಡ್ತಾರೆ. 4 ಟ್ರ್ಯಾಕ್ಟರ್ ನಿಂದ್ರಂಗಿಲ್ಲ. ಇಲ್ಲಿ ಏನಿದಾವೆ ಟ್ರ್ಯಾಕ್ಟ್ರಿ ಅವರು ಡೇ ಅಂಡ್ ನೈಟ್ ಕೆಲಸ ಮಾಡ್ತಾರೆ. ಇಲ್ಲಿ ಬಂದು ರೆಸ್ಟ್ ಮಾಡಲ್ಲ. ನಾವ ಬೈದವ್ರಿ ಮಲ್ಕೋರಿ 1-2 ತಾಸು ಅಂತ ಹೇಳ್ಬೋದು. ಅಂತ ಸೇವಾ ಮನೋಭಾವ ಅವ್ರದ್ದು. ನೋಡಿ ಸರ್, ಈಗ ಎಲ್ಲಾದ್ರೂ ಕೆಲಸ ಮಾಡ್ತಿದ್ರೆ ಒಂದ್ ಅರ್ಧ ಗಂಟೆ ರೆಸ್ಟ್ ಮಾಡೋದು, ಅದು ಓತ್ಲಾ ಹೊಡೆಯೋದೆಲ್ಲ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಯಾಕೆ ಸೇವೆ ಮಾಡ್ಬೇಕಾದ್ರೆ ಹಂಗ್ ಮಾಡಲ್ಲ? ಈ ನಮ್ಮ ಮಠದ ಏನು ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳಿದ್ದಾರೆ, 18ನೇ ಪೀಠಾಧಿಪತಿ. ಅವರು ಇರೋದು ಸಂಪೂರ್ಣವಾಗಿ ವಿಭಿನ್ನವಾಗಿದ್ದಾರೆ. ಯಾವುದೇ ಜಾತಿ, ಧರ್ಮ ಅಥವಾ ಯಾವುದೇ ಪಕ್ಷ, ಅದು ಎಲ್ಲವನ್ನ ಮೀರಿ ಒಂದು ಅದ್ಭುತವಾದ ಅವರ ವ್ಯಕ್ತಿತ್ವ ಇದೆ. ಅವರ ಸೇವೆಯೇ ಇಲ್ಲಿ ಜನರಿಗೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಸಂಸ್ಕಾರ. ಅವರೇ ಕೆಲಸ ಮಾಡ್ತಾರೆ ಬಂದು. ಸ್ವಾಮೀಜಿ ಪೀಠಾಧಿಪತಿಗಳೇ ಸೇವೆ ಮಾಡೋ ಮುಂದೆ ನಾವು ಭಕ್ತರಾಗಿ ನಾವು ಸುಮ್ಮನೆ ಕೊಡೋಕೆ ಸಾಧ್ಯನೇ ಇಲ್ಲ. ಅವ್ರ ಸಂಸ್ಕಾರನೇ ನಮ್ಗೆ. ಅಜ್ಜರ ಸಂಸ್ಕಾರನೇ ಹೌದೌದು ಬಂದಿರೋದು. ಸೊ ಅಜ್ಜರು ಮುಸುರಿ ಚೆಲ್ಲಿತ್ತಂದ್ರು ಮುಸುರಿ ಎಷ್ಟೋ ವಿಡಿಯೋಗಳು ನಾವು ನೋಡಿದೀವಿ. ನೀವು ಅವ್ರ ಕೇವಲ ಪ್ರಸಾದ ಅಲ್ಲ, ಸ್ವಚ್ಛತೆಗೆ ಅಷ್ಟ ಆದ್ಯತೆ ಕೊಡ್ತಾರೆ. ಯಾರೇ ಬಂದ ಭಕ್ತರನ್ನ ಅವ್ರು ಏನು ಇಲ್ಲಿ ಭಕ್ತರು ಬಂದ್ರಂದ್ರ ತವ್ರ ಮನೆಗಿದ್ದ ಫೀಲಿಂಗ್ ಆಗ್ಬೇಕು ನಮ್ಗೆ. ಆ ಥರ ಅವ್ರು ನೋಡ್ಕೊಂತಾರೆ. ಯಾವುದೋ ಇಲ್ಲಿ ಕೊರತೆ ಆಗ್ಬಿಡುತ್ತೆ ಭಕ್ತರಿಗೆ. ನೀವು ಸುಮಾರು ನಮ್ಗೆ 250 ಕ್ವಿಂಟಲ್ ಮಾದ್ಲಿ ಮಾಡ್ತಾರೆ. ಮಾದ್ಲಿ ಮಾಡಿದ್ರೆ ಆ ಮಾದ್ಲಿಗೆ ಹಾಲು ತುಪ್ಪ ಸಹಿತ 50 ಟನ್ ತುಪ್ಪ ಖರೀದಿ ಆಗ್ತದೆ ಇಲ್ಲಿ ಜಾತ್ರೆ. 50 ಟನ್ ತುಪ್ಪ ಟನ್ ತುಪ್ಪ ಖರೀದಿ ಮಾಡ್ತಾರೆ. 15 ದಿವಸನೂ ತುಪ್ಪ ಇರ್ತದೆ ಇಲ್ಲಿ. ಹಾಲು ತುಪ್ಪ ಯಾವುದೂ ಕೊರತೆ ಆಗ್ಬಿಡುತ್ತೆ ಭಕ್ತರಿಗೆ. ಅದು ಒಂದೇ ಅವರ ಆಸೆ ಅಜ್ಜರು. ಈ ಮಿರ್ಚಿನ ಯಾಕೆ ಮಾಡಿದ್ವಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ತಿನಿಸುಗಳೇನಿದೆ ಅದರಲ್ಲಿ ನಮ್ಮ ಮಿರ್ಚಿ. ನಾವು ಏನೇ ಮಾಡಿದ್ರು ಮನೇಲಿ ಮಿರ್ಚಿ ಮಾಡ್ತಾರೆ. ನಮ್ಮ ಭಾಗದಾಗ ವಿಶೇಷ. ಆ ಮಿರ್ಚಿಯನ್ನ ದಾಸೋಹದ ಭಕ್ತರಿಗೆ ಕೊಡಬೇಕನ್ನೋದು ಅವರ ಅಪೇಕ್ಷೆ. ಅವರ ಅಪೇಕ್ಷೆಯಂತೆ ನಾವು ಇಲ್ಲಿ ಎಲ್ಲರೂ ಸೇವೆಯನ್ನ ಮಾಡ್ತೀವಿ. ಸುಮಾರು 3 ದಿವಸ ನಮ್ದು ಧಾರ್ಮಿಕ ಗೋಷ್ಠಿ ಆಗ್ತವೆ ಮೇಲೆ ಸಾಧಕರನ್ನ ಗುರುತಿಸಿ ಅವರನ್ನು ಗೌರವಿಸೋದು. ಮತ್ತು ಅದ್ಭುತ ದಾರ್ಶನಿಕರು, ಅವರು ತಮ್ಮನ್ನ ಸಮಾಜಕ್ಕೆ ತಾವು ಅರ್ಪಿಸ್ಕೊಂಡವರು, ಅವರನ್ನ ಗುರುತಿಸಿ ಇಲ್ಲಿ ಕರೆಸುವಂತ ಕೆಲಸವನ್ನ ಸ್ವಾಮೀಜಿಗಳು ಮಾಡ್ತಾರೆ. ಈ 3 ದಿವಸ ಸ್ವಾಮೀಜಿಗಳು ಒಂದು ತಾಸನ್ನು ರೆಸ್ಟ್ ಮಾಡಲ್ಲ. ನಿರಂತರವಾಗಿ ಅವ್ರ ಭಕ್ತರಿಗೋಸ್ಕರನ ಅವರು ಕೆಲಸವನ್ನು ಮಾಡ್ತಿರ್ತಾರೆ. ಅಂತ ಅದ್ಭುತ ಸ್ವಾಮಿಗಳ ಕಾಲಘಟ್ಟದಲ್ಲಿ ನಾವಿದೀವಲ್ಲ, ನಮ್ಮ ಪುಣ್ಯ ಅದು. ಅವ್ರು ಇಲ್ಲಿ ಪೀಠಾಧಿಪತಿಗಳಾಗಿರೋದೇ ನಾವು ಅವ್ರ ಕಾಲಘಟ್ಟದಾಗ ಇರೋದೇ ನಮ್ಮ ಪುಣ್ಯ. ಅಷ್ಟ ಅದ್ಭುತವಾದಂಥ ಪೀಠಾಧಿಪತಿಗಳು ನಮ್ಮ ಬಸವೇಶ್ವರ ಮಠ. ನೋಡಿ, ಈಗಿರುವಂತ ಅಜ್ಜವರು ಪೀಠಾಧಿಪತಿಗಳಾಗಿದ್ದಾರಲ್ಲ, ಅವ್ರ ಕಾಲಘಟ್ಟದಲ್ಲಿ ನಾವಿರೋದು ನಮ್ಮ ಪುಣ್ಯ ಅಂತಂದು ಸರ್ ಹೇಳ್ತಾರೆ. ನೋಡಿ, ಇವತ್ತು ಮಿರ್ಚಿ ಸೇವಾ ಬಳಗದವರು ಎಂತ ಅದ್ಭುತ ಕಾರ್ಯ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇದು ಮೆಚ್ಚಬೇಕಾಗಿರುವಂತ ಕಾರ್ಯ. ಇವತ್ತು ಇಷ್ಟೊಂದು ಜನ ಊಟ ಮಾಡಕ್ಕಂತ ಇಲ್ಲಿ ಭಕ್ತರು ಬರ್ತಾರೆ. ಯಾರು ಒಬ್ರಿಗೂ ಮಿರ್ಚಿ ಮಿಸ್ ಆಗ್ಬಾರ್ದು. ಪ್ರತಿ ಒಬ್ಬ ಬಂದ ಅನ್ಲಿಮಿಟೆಡ್ ಮಿರ್ಚಿ ತಿನ್ಲಿ ಅಂತ ಮಿರ್ಚಿ ಬಳಗದವ್ರು ಮಾಡಿದ್ದಾರೆ. ಸರ್, ಈಗ ಹೇಳಿ ಸರ್, ಮಿರ್ಚಿ ವಿಷಯಕ್ಕೆ ಬಂದಾಗ ಈ ಗ್ಯಾಸ್ ಎಷ್ಟು ಬೇಕಾಗುತ್ತೆ ಸರ್? ಈಗ ಸುಮಾರು ಒಂದು 60ರಿಂದ 70 ಸಿಲಿಂಡರ್ ಹೋಗ್ತವೆ. ಒಂದು 25ರಿಂದ 30 ಕ್ವಿಂಟಲ್ ಹಿಟ್ಟು. ನಾವು 25 ಕ್ವಿಂಟಲ್ ಈಗ ತಯಾರಿ ಮಾಡ್ಕೊಂಡಿದ್ದೀವಿ. ಬಟ್ ಅದು ಜಾಸ್ತಿ ಆದ್ರೂ ಕೊಡ್ತೇವೆ. ಇಲ್ಲಿ ಏನಂದ್ರೆ ದಾಸೋಹ ಇವತ್ತ 1 ಗಂಟೆವರೆಗೆ ದಾಸೋಹ ಇರ್ತಾರೆ ರಾತ್ರಿ. ನಮ್ದು ಮದ್ದು ಇರ್ತದೆ. ಇಲ್ಲಿ ಮದ್ದು ಮುಗಿದ್ಮೇಲೆ ಮತ್ತೆ ಪ್ರಸಾದಕ್ಕೆ ಬರ್ತಾರೆ. ನಮ್ಮ ಅಜ್ಜಾರದ ಅಪ್ಪಣೆ ಏನಂದ್ರೆ, ಅವ್ರ ಆಜ್ಞೆ ಏನಂದ್ರೆ, ಯಾವ ಭಕ್ತನು ಪ್ರಸಾದ ಇಲ್ಲದೆ ವಾಪಸ್ ಹೋಗ್ಬಾರ್ದು. ಎಷ್ಟೊತ್ತರ ಆಗ್ಲಿ ಅದು ಪ್ರಸಾದ ಕೊಡಬೇಕನ್ನೋದು ಅವ್ರ ಅಪೇಕ್ಷೆ. ಆದ್ರಂತೆ ಇಲ್ಲಿ ಎಲ್ಲ ಸೇವಕರ್ತರು ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾರೆ. ಎಷ್ಟೊತ್ತಿಗೆ ಬಂದ್ರೆ ಇಲ್ಲಿ ಪ್ರಸಾದ ಇಲ್ಲ ಅನ್ನೋದಿಲ್ಲ. 24 hours. ಹೌದು, ಈ 3 days. ಆಮೇಲೆ
ರಾತ್ರಿ ಇರೋದಿಲ್ಲ ಅಷ್ಟೇ, 12 ಗಂಟೆ 11 ಗಂಟೆ ಮೇಲೆ ಇರೋದು. ಇದು ಮಿರ್ಚಿ ಇದೆಯಲ್ಲ, ಸುಮಾರು ಒಂದು 350ರಿಂದ 400 ಮಿರ್ಚಿ ಇದರಲ್ಲಿ ಇರ್ತದೆ. ಈಗ ಬಿಟ್ಟಿದ್ದಾರೆ ನೋಡಿ, ಬಿಟ್ಟಿದ್ದಾರೆ. ಬಿಸಿ ಬಿಸಿ ಮಿರ್ಚಿ ಕೊತ 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 ಎಣ್ಣೆಯಲ್ಲಿ ಕುದೀತಾ ಇದೆ. ಇಲ್ಲಿಂದ ಕುದ್ದು ಬೆಂದಿರುವಂತ ಮಿರ್ಚಿಗಳನ್ನ ತಗೊಂಡೋಗ್ಬಿಟ್ಟು ಅಲ್ಲಿ ಹಾಕ್ತಾರೆ ನೋಡಿ. ಹಾಕೋಕ್ಕೋಸ್ಕರನೇ ಒಂದು ಟ್ರೇ ಮಾಡ್ಬಿಟ್ಟಿದ್ದಾರೆ ಸರ್. ಈಗ ಇದ್ರದ್ದು ಪ್ರಿಪ್ರೇಷನ್ ನೀವು 1 ತಿಂಗಳು ಮುಂಚೆ ಅಂದ್ರೆ ಏನೇನ್ ಮಾಡ್ಬೇಕಂತ ನೀವು ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿರ್ತೀರಾ ಸರ್ ಇದಕ್ಕೆ? ಈಗ ಈ ಲಾಸ್ಟ್ ಇಯರ್ ಒಂದು 21 ಕ್ವಿಂಟಲ್ ಹಿಟ್ಟು ಹೋಗಿತ್ತು. ಹಾ ಸರ್, ಅದು ಹಸಿ ಕಿಡ್ನಿ ಹಿಟ್ಟು. ಈ ಸರಿ ಅದನ್ನ 25 ಕ್ವಿಂಟಲ್ ಮಾಡಿದ್ವಿ. 4 ಕ್ವಿಂಟಲ್ ಜಾಸ್ತಿ ಜಾಸ್ತಿ ಆಯ್ತು, ಇನ್ನೂ ಜಾಸ್ತಿ ಆದ್ರೂ ಆಗ್ಬೋದು. ಓಕೆ, ಮತ್ತೆ ಬೇಕಂದ್ರೆ ಮತ್ತೆ ತರಿಸ್ತೀವಿ, ಮತ್ತೆ ತರಿಸ್ತೀವಿ ಮಾಡ್ತೀವಿ. ಭಕ್ತರಿಗೆ ಕೊರತೆ ಆಗಂಗಿಲ್ಲ. ಓಕೆ, ಅಜ್ಜರದೇನು ಅಪೇಕ್ಷೆ, ಅವರ ಆಜ್ಞೆ ಏನಂದ್ರೆ ಅದು ಎಷ್ಟು ಹೋಗ್ತದೆ ಇಂಪಾರ್ಟೆಂಟ್ ಅಲ್ಲ. ಯಾವ ಭಕ್ತರು ಅನ್ಲಿಮಿಟೆಡ್ ಅವ್ರಿಗೆ ಏನ್ ಬೇಕಂತ ತಿನ್ಬೋದಿಲ್ಲ. ಈಗ ಬಂದಂತ ಭಕ್ತರಿಗೆ ಎಷ್ಟು ರಿಕ್ವೈರ್ ಮಿರ್ಚಿ ಬೇಕಾಗುತ್ತೆ ಅಷ್ಟು ಮಿರ್ಚಿಗಳನ್ನ ಇಮಿಡಿಯೇಟ್ಲಿ ತಯಾರು ಮಾಡ್ತಿರ್ತೀರಾ ಬಿಸಿ ಈಗ ಬಿಸಿ ಮಿರ್ಚಿ? ಯಾರಿಗೆ 1 ಹಾಕ್ರಿ 2 ಹಾಕ್ರಿ ಅವರು ಇಲ್ಲ, ಹಾ ಅವ್ರು ಎಷ್ಟು ತಿಂತಾರ ಅಷ್ಟು ಕೊಡೋದು. ಸರ್, ನಾನು 10 ಮಿರ್ಚಿ ತಿಂತೀನಿ. ತಿನ್ಬೋದು, ತಿನ್ನಿ, ಇಲ್ಲಿ ಬಂದು ತಿನ್ಬೋದು. ವೈಟ್ ತಿಂತಾರ, ಒಟ್ಟ ಯಾವ್ದೋ ಕೊರತೆ ಇಲ್ಲ. ಗ್ರೇಟ್. ಸೊ ನೋಡಿ, ಇದಾಗಿತ್ತು ಮಿರ್ಚಿ ಸೇವಾ ಬಳಗದ ವಿಶೇಷವಾದಂತ ಮಿರ್ಚಿ ತಯಾರು ಮಾಡುವಂತ ವಿಧಾನ. ಸೊ ನಮಗೆಲ್ಲ ಅದ್ಭುತ ಅನಿಸುತ್ತೆ, ಆದ್ರೆ ಮಿರ್ಚಿ ಸೇವಾ ಬಳಗದವ್ರಿಗೆ ಇದು ಯಾವುದೋ ಅದ್ಭುತ ಅಲ್ಲ. ಯಾಕಂದ್ರೆ ಅವರ ಟೀಮ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಪ್ರತಿ ವರ್ಷ ತಯಾರು ಮಾಡ್ತಾರೆ ಮಿರ್ಚಿನ. ಇದಕ್ಕೋಸ್ಕರ ಅವರು 1 ತಿಂಗಳು ಮುಂಚೆ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಸುಮಾರು ಇವತ್ತು 7ರಿಂದ 8 ಲಕ್ಷ ಮಿರ್ಚಿ ತಯಾರಾಗ್ಬೋದಂತ ಸರ್ ಹೇಳಿದ್ರು. ಸರ್ ತುಂಬಾ ಧನ್ಯವಾದಗಳು ಸರ್. ಗೌಶಿದೇಶ ಒಳ್ಳೇದು ಮಾಡ್ಲಿ, ನಿಮ್ಗೆ ಮಿರ್ಚಿ ಸೇವಾ ಬಳಗಕ್ಕೆ ಒಳ್ಳೇದು ಮಾಡ್ಲಿ. ನಮಸ್ಕಾರ. ನಮಸ್ಕಾರ. ಹೇಳ್ರಿ, ಏನ್ ಮಿರ್ಚಿ ಹಾಕಕ್ ಬಂದ್ಬಿಟ್ಟಿರಿ? ಮಿರ್ಚಿ ಅಜ್ಜನ ಜಾತ್ರೆ ವಿಶೇಷ. ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಇದು ಪ್ರಸಿದ್ಧವಾದ ಮಿರ್ಚಿ ಒಂದು ವಿಶೇಷ ಕೊಡುಗೆ ಇದು ನಮ್ಮಲ್ಲಿ. ಎಲ್ಲರಿಂದ ಎಲ್ಲಾ ಭಕ್ತರುಗಳ ಎಲ್ಲಾ ಜಾತಿ ಎಲ್ಲಾ ಧರ್ಮ ಎಲ್ಲ ಸೇರಿ ಎಲ್ಲ ಒಕ್ಕಟ್ಟಾಗಿ ಒಂದು ಇದು ಸೇವೆ, ಅಜ್ಜನ ಸೇವೆ. ಬಂದವ್ರು ತಾನೆ? ಹೌದು. ಅದಕ್ಕೆ ಹೇಳಿ ಹಂಗೆ. ನನ್ನ ಹೆಸರು ಹಾಜಾ ಪಾಷಾ ಹಾಜಿ ಅಂತೆ. ಅಜ್ಜಾರು ನಾವು ಕ್ಲಾಸ್ಮೇಟ್. ಅವರು ನಾವು ಒಂದೇ ಶಾಲೆ ಓದಿರೋರು, ಒಂದೇ ಕಾಲೇಜಿನಲ್ಲಿ ಓದಿದರು. ನಾವು ಪ್ರತಿ ವರ್ಷ 14 ವರ್ಷ ಅಥವಾ 14 ವರ್ಷದಿಂದ ಇಲ್ಲಿ ಬರಾಕುಂತೀನಿ ಅಜ್ಜನ ಸೇವೆ ಮಾಡಾಕ. ಅಜ್ಜನ ಸೇವೆ ಮಾಡಾಕ ಯಾವ್ದು ಜಾತಿ ಧರ್ಮ ಯಾವುದಕ್ಕೆ ಇದ್ದೇ ಇಲ್ಲ, ಅಡ್ಡಿಲ್ಲ. ಇವತ್ತು ಹಿಂದೂ ಮುಸ್ಲಿಂ ಅದು ಇದು ಅಂತ 100 ಜಾತಿ ಏನೇನೋ ಅಂತೀವಿ. ಅದು ಜನಗಳ ಅಭಿಪ್ರಾಯ ಬೇರೆ ಬೇರೆ, ಆದ್ರೆ ಮನಸ್ಸು ಒಂದೇ. ಇಲ್ಲಿ ಜಾತ್ರೆ ಬರೋದ ಮನಸ್ಸು ಒಂದೇ. ಅದು ಮತ್ತೆ ನಾವು ಹೊರಗಡೆ ಜಾತಿ 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 ಅಂತ ಬಡದಾಡ್ತಿರ್ತೀವಿ. ಅದು ಎಲ್ಲ ಬಿಟ್ಟುಬಿಡಿ, ಅದು ಏನಿಲ್ಲ. ಅದು ರಾಜಕೀಯ. ಅದ ರಾಜಕೀಯ ಬೇರೆ, ಜಾತಿ ಬೇರೆ, ಧರ್ಮ ಬೇರೆ. ಆದ್ರೆ ಈ ಮಠದಾಗ ಎಲ್ಲಾ ಧರ್ಮದವರು ಬರ್ತಾರ. ಎಲ್ಲಾ ಧರ್ಮದ ವಿಶೇಷ ಪೂಜೆ ಆಗ್ತೈತಿ, ಎಲ್ಲ ಧರ್ಮದ ವಿಶೇಷ ಪ್ರಸಾದ ಸಿಗ್ತೈತಿ, ವಿಶೇಷ ಕೊಡುಗೆ ಸಿಗ್ತೈತಿ. ಅದ್ರ ಬಗ್ಗೆ ನೀವು ಸೇವೆ ಮಾಡಕ್ ಬಂದಿರಿ. ಈಗ ಸೇವೆ ಮಾಡಿ ಪ್ರತಿ ವರ್ಷ 14 ವರ್ಷದಿಂದ ಬರಾಕುತ್ತೀವಿ ನಾವು ಸೇವೆ ಮಾಡಾಕ. ಸೈಕ್ ಮಾಡ್ಬಿಟ್ರು ಅಣ್ಣ ನೋಡಿ. ಹಾ, 14 ವರ್ಷದಿಂದ ಸೇವೆ ಮಾಡಕ್ ಬರ್ತಾ ಇದಾರಂತೆ. ಖಾಜಾ ಕಾಜಿ ಅವರು, ಪಾಷಣ್ಣವರು ನೋಡಿ 14 ವರ್ಷದಿಂದ ಮಿರ್ಚಿ ಸೇವೆ ಮಾಡಕ್ ಬರ್ತೀರಿ. ಹೌದು, ಮಿರ್ಚಿ ಸೇವೆ ಎಷ್ಟ್ ದಿನ ಪ್ರತಿ ಸೇವೆ. ಇಲ್ಲಿ ಕನಿಷ್ಠ 3 ದಿನ ಅಂತೆ ಅನ್ಲಿಮಿಟೆಡ್ ಮಿರ್ಚಿ ಇರ್ತೈತಿ. ಆಮೇಲೆ ಜನಗಳು ನೋಡಿ ಮತ್ತೆ 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 ಏನ್ ಮಾಡ್ಬೇಕು ಮತ್ತೆ ಮಾಡ್ತೀವಿ. ಮಿರ್ಚಿ ಮಾಡಾಕ ಇದಲ್ಲ, ಯಾವುದೇ ಲಿಮಿಟ್ ಇಲ್ಲ, ಇಷ್ಟೇ ಅಂತಿಲ್ಲ. ನಮ್ದು ಲಿಮಿಟ್ ಇಷ್ಟು ಇರ್ತೈತಿ. ಆಮೇಲೆ ಜನಗಳು ಜಾಸ್ತಿ ಆದ್ರೆ ಮತ್ತೆ ತರಿಸ್ತೀವಿ, ಮತ್ತೆ ಮಾಡ್ತೀವಿ. ಇದು ಕನಿಷ್ಠ ಅಂದ್ರೆ 100ರಿಂದ 150 ಸಿಲಿಂಡರ್ ಹೋಗ್ತೈತಿ. ಆಮೇಲೆ 15 ಬ್ಯಾರ್ಲಿ ಎಣ್ಣೆ ಹೋಗ್ತೈತಿ. 15 ಬ್ಯಾರ್ಲಿ ನಮ್ದು ಲಿಮಿಟ್ ಇದು. ಆಮೇಲೆ ಮತ್ತೆ ಜನಗಳು ಬಂದ್ರೆ ಜನಗಳು ಲಿಮಿಟ್ ಮೇಲೆ ಮತ್ತೆ ಹೋಗ್ತಿದ್ವಿ, ಮತ್ತೆ ಮಾಡ್ತೀವಿ. ಅದರ ಬಗ್ಗೆ ಯಾವುದೂ ಸಂಶಯ ಇಲ್ಲ. ನೋಡಿ, ಇವತ್ತು ನಾವು ಹೊರಗಡೆ ಆ ಜಾತಿ ಈ ಜಾತಿ ಧರ್ಮ ಅದು ಇದು ಅಂತಂದು ಬಡ್ದಾಡ್ತಿರ್ತೀವಿ. ಆದ್ರೆ ಅಜ್ಜನ ಜಾತ್ರೆಯಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ಎಲ್ಲರನ್ನು ಜಾತ್ರೆ ಅನ್ನೋದು ಅದಕ್ಕೆ ಸ್ವಾಮಿ, ಜಾತ್ರೆ ಜನಜಾತ್ರೆ ಅನ್ನೋದು ಅದಕ್ಕೆ. ಎಲ್ಲಾ ಜಾತಿ ಧರ್ಮಗಳನ್ನ ಒಗ್ಗೂಡಿಸೋದೇ ಜಾತ್ರೆ ಅಂತ ನಾವು ಹೇಳ್ಬೋದು. ಅದೇ ತರನೇ ಇಲ್ಲಿ ಹಿಂದೂ ಮುಸ್ಲಿಮು ಎಲ್ಲರೂ ಬಂದು ಸೇವೆ ಮಾಡ್ತಾರೆ ಅಜ್ಜನ ಸೇವೆನ. ಅಜ್ಜನ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ ಅಂತ ಹೇಳ್ಬೋದು. ಖಾಜಾ ಸಾಹೇಬ್ರೆ ನಮಸ್ಕಾರ. 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 ಸೊ ನೋಡಿ, ಇದಾಗಿತ್ತು ಮಿರ್ಚಿ ಸೇವಾ ಬಳಗದ ವಿಶೇಷವಾದಂತ ಮಿರ್ಚಿ ತಯಾರು ಮಾಡುವಂತ ವಿಧಾನ. ಸೊ ನಮಗೆಲ್ಲ ಅದ್ಭುತ ಅನಿಸುತ್ತೆ, ಆದ್ರೆ ಮಿರ್ಚಿ ಸೇವಾ ಬಳಗದವ್ರಿಗೆ ಇದು ಯಾವುದೋ ಅದ್ಭುತ ಅಲ್ಲ. ಯಾಕಂದ್ರೆ ಅವರ ಟೀಮ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಪ್ರತಿ ವರ್ಷ ತಯಾರು ಮಾಡ್ತಾರೆ ಮಿರ್ಚಿನ. ಇದಕ್ಕೋಸ್ಕರ ಅವರು 1 ತಿಂಗಳು ಮುಂಚೆ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಸುಮಾರು ಇವತ್ತು 7ರಿಂದ 8 ಲಕ್ಷ ಮಿರ್ಚಿ ತಯಾರಾಗ್ಬೋದಂತ ಸರ್ ಹೇಳಿದ್ರು. ಸರ್ ತುಂಬಾ ಧನ್ಯವಾದಗಳು ಸರ್. ಗೌಶಿದೇಶ ಒಳ್ಳೇದು ಮಾಡ್ಲಿ, ನಿಮ್ಗೆ ಮಿರ್ಚಿ ಸೇವಾ ಬಳಗಕ್ಕೆ ಒಳ್ಳೇದು ಮಾಡ್ಲಿ. ಈ ವರ್ಷ 8 ಲಕ್ಷ ಕೊಟ್ಟರು ಅಂತ ಮಿರ್ಚಿ ಮುಂದ್ ವರ್ಷ 10 ಲಕ್ಷ ಆಗ್ಲಿ, ಇನ್ನೂ ಶಕ್ತಿ ಕೊಡ್ಲಿ ಆ ದೇವ್ರನ್ನ ಕೇಳ್ತಾ. ನಮಸ್ಕಾರ ಸರ್. ಧನ್ಯವಾದ.